ನೋಡ್ರಿ ಅಣ್ಣಾರ, ಅದೇ ಕುಮಾರ್ ಸರ್ನಾಯ್ಕು ಮತ್ತೆ ಊರಿಗೆ ಬಂದಾರಂತ. ಅಷ್ಟೇ ಅಲ್ಲ, ಡಿಪಾರ್ಟ್ಮೆಂಟ್ ಚಾರ್ಜು ತಗೊಂಡಾರಂತ. ಅವನಿಗ ಹಳೇದ್ ಯಾವ್ದು ಜ್ಞಾಪಕ ಇಲ್ಲಂತ. ಅವ್ರ ತಾಯಿನ ಯಾರು ಅಂತ ಕೇಳ್ತಾನಂತ. ಅವ್ರ ತಂಗಿ ಫೋಟೋ ನೋಡಿದ್ರೆ ಗುರ್ತೆ ಹಿಡಿಯದಲ್ಲಂತ. ಹಳೇದ್ನೆಲ್ಲ ಮರ್ತಿದ್ರ ಡಿಪಾರ್ಟ್ಮೆಂಟ್ ಹ್ಯಾಂಗ್ಲ ಕೆಲಸ ಮಾಡ್ತಾನ ಅಣ್ಣ. ಅದನ್ನೆಲ್ಲ ತಿಳ್ಕೊಬೇಕಂದ್ರ ಅವನೊಂದ್ಸಲಿ ನೋಡ್ಲೇಬೇಕು. ಅಜಯ್, ನೀನ್ ಮತ್ತೆ ವಾಪಸ್ ಬಂದ್ಮೇಲೆ ನಮಗ್ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ಯಲ್ಲೋ. ನಾವೇನೇ ಮಾಡಕ್ ಹೋದ್ರು ಕಾನೂನಿಗೆ ಸಾಕ್ಷಿ ಬೇಕು. ನೀನ್ ಹಿಂಗ್ ಆಡ್ತಾ ಇರೋದಕ್ಕೆ ಅವ್ರು ಏನು ನಡ್ದೇ ಇಲ್ವೇನೋ ಅನ್ನೋ ತರ ಅವ್ರ ಮಗಂಗೆ ಇನ್ನೊಂದ್ ಮಗ ಮಾಡಕ್ ಹೊರಟಿದಾರೆ. ಮಾಡ್ಲಿ ಬಿಡಮ್ಮ. ನನ್ ತಂಗಿಗಂತೂ ಚೆನ್ನಮ್ಮನ್ ತೋರ್ಸಿ ಊಟ ಮಾಡ್ಸೋದಾಗ್ಲಿ, ಲಾಲಿ ಹಾಡಿ ಮಲಗ್ಸ ಭಾಗ್ಯ ಸಿಗ್ಲಿಲ್ಲ. ಆ ಮಗುಗಾದ್ರೆ ಬರೋ ತಾಯಿ ಕೈಲಿ ಭಾಗ್ಯ ಸಿಗ್ಲಿ ಬಿಡು. ಖರೆ ಹೇಳಿದ್ರಿ ಬೀಗ್ರೆ. ಏನು ಮಾಡೋದು, ನಮ್ಮ ಕೈನಾಗ ಏನೂ ಇಲ್ಲ. ಎಲ್ಲ ಅನಾಹುತಗಳು ನಡೆದೋದು. ನಾವು ನಮ್ಮ ಸೊಸೆನ ಕಳ್ಕೊಂಡು ದುಃಖನೇ ಮರ್ತಿಲ್ಲ. ಇವನ್ ನೋಡಿದ್ರೆ ನನ್ನ ಮನಸ್ನಾಗ ಶಾಂತಿನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಕುಂತಾನ. ಇವನು ಮಾತನ್ನ ಕೇಳ್ತಾ ಕುಂತ್ರ ಮಗು ಭವಿಷ್ಯ ಏನು ಅಂತ ಯೋಚನೆ ಮಾಡಿದಾರಂತ ಊರ್ ಜನರಲ್ಲ ಇವನಿಗ ಬೈದು ಒಪ್ಸ್ಯಾರ. ಅವ್ರ ಬಲವಂತಕ್ಕ ಹುಡುಗಿ ನೋಡ್ದೇನೆ ಒಪ್ಕೊಂಡಾನ. ಆಗಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂದ್ಕೊಂಡು ನಾವು ಮದುವೆ ಖಂಡಿತ ಬಂದು ಮಗುವಿನ ತಾಯಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ಹರಿಸ್ಬೇಕು. ತಗೊಳ್ಳಿ. ಖಂಡಿತ ಬರ್ತಿರಲ್ಲಮ್ಮ. ಅದಕ್ಕಿಂತ ದೊಡ್ಡ ವಿಷಯ ಬೇರೇನಿದೆ ಹೇಳಿ. ನಾವು ಬರ್ತೀವಿ. ನಾವಿನ್ ಬರ್ತೀವಿ. ಚಲೋ ಬೀರೇನ್ರಿ. ಅಜಯ್ ಇಲ್ಲಿ ಕಾಣ್ತಾ ಇಲ್ಲ. ಇನ್ನೇನ್ ಬರ್ತಾನೆ. ತುಂಬಾ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿ ಬಳಿ ಅಂದ್ರೆ ಯಾಕೆ ಏನಾಯ್ತು? ಅಜಯ್, ಸೊ ಎನಿ ಪ್ರಾಬ್ಲಮ್? ಸರ್ ಒಂದು ನಿಮಿಷ. ಸರ್, ಹಾಲಲ್ಲಿ ಒಬ್ಬ ಟೆರರಿಸ್ಟ್ ನುಗ್ಗಿದ್ದಾನೆ. ಈಸ್ ಎ ಹ್ಯೂಮನ್ ಬಾಂಬ್. ಎನಿ ಟೈಮ್ ಬ್ಲಾಸ್ಟ್ ಆಗ್ಬೋದು. ವಾಟ್? ಸರ್, ಕೂ ಗಾಡಿ ಫಂಕ್ಷನ್ ಹಾಳು ಮಾಡೋದು ಬೇಡ. ನಾವು ಗಿವ್ ಸಮ್ ಟೈಮ್, ಅವ್ನು ಹೇಳ್ತೀನಿ. ಬಟ್ ಕೀಪ್ ದ ಕೂಲ್ ಸರ್. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ ಶಿವ ಇವ? ಅಲ್ಲ, ಇಷ್ಟು ಮಂದಿ ಹೆಂಗ್ ಹುಡುಕೋದು? ರಘು
ಗೊತ್ತಾಯ್ತು ಸರ್. ಆ ಟೆರರಿಸ್ಟ್ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಎನಿವೇಸ್ ಯು ಹ್ಯಾವ್ ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸಾವಿರಾರು ಜನರ ಪ್ರಾಣ ಉಳಿಸಿ ನಮ್ಮ ಡಿಪಾರ್ಟ್ಮೆಂಟ್ ಪೂರ್ವ ಕಾಪಾಡಿದ್ದೀರಿ. ವೆಲ್ ಡನ್. ಥ್ಯಾಂಕ್ ಯು. ಸರ್, ಈ ಕೇಸನ್ನು ಹೇಗೆ ನಿಭಾಯಿಸೋದು? ಸಾವಿರಾರು ಜನ ಪ್ರಾಣ ಉಳಿಸೋಕ್ ಹೋಗಿ ಅಕಸ್ಮಾತ್ ಮಿಸ್ಫೈರ್ ಆಗಿ ಈ ಘಟನೆ ನಡೆದೋಯ್ತು ಅಂತ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡ್ಬಿಟ್ಟು, ಅವತ್ತು ಈ ಉತ್ತರ ಕರ್ನಾಟಕದಲ್ಲಿ ಟೆರರಿಸಂ ಬೇರ್ಬಿಡಕ್ಕೆ ಸಾಧ್ಯನೇ ಇಲ್ಲ ಅಂದ್ರಿ. ಆದ್ರೆ ಇವತ್ತು ನಡೆದ ಬಾಂಬ್ ಬ್ಲಾಸ್ಟ್ಗೆ ನಿಮ್ ರಿಯಾಕ್ಷನ್ ಏನು? ಗಂಟೆ ಹೊಡೆದ ತಕ್ಷಣ ಉತ್ಸವ ಮುಂದುವರಿಯುತ್ತಿದ್ದೆ ಯಾಕೆ ಅನ್ಕೋಬೇಕು? ಬ್ಲಾಸ್ಟ್ ಆಗಿದೆ ನಿಜ, ಆದ್ರೆ ಯಾವ ಸಾವು ನೋವು ಸಂಭವಿಸಿಲ್ಲ. आपको पता है इसके पीछे किसका हाथ है? ರಾಥೋಡ್ ಅವನೊಬ್ಬ ವೆಪನ್ ಸ್ಟೀಲರ್. ಕೋರ್ಟಿಗೆ ಬರುವಾಗ ಸತ್ತ. ಅವನ್ ಸಪೋರ್ಟರ್ಸೇ ಇದಕ್ಕೆಲ್ಲ ಕಾರಣ. ಅವ್ರ ಉದ್ದೇಶ ಏನಿರ್ಬೋದು? ಅವರ ಗುರಿ ಬಸಪ್ಪ ಉಳ್ಳಾಗಡ್ಡಿ ಅವರ ಫ್ಯಾಮಿಲಿ. ಸರ್, ಹಾಗಾದ್ರೆ ಆ ಉಳ್ಳಾಗಡ್ಡಿ ಅವ್ರನ್ನ ಕಾಪಾಡ್ತೀರಾ? ಅಫ್ಕೋರ್ಸ್. ಆದ್ರೆ ಇದೇ ಕೇಸಲ್ಲಿ ಅವ್ರು ಕೋರ್ಟ್ ಬಿಟ್ಟು ಹತ್ತಿದ್ರಲ್ಲ. ಆದ್ರೆ ಅಪರಾಧ ಇನ್ನೂ ಸಾಬೀತಾಗಿಲ್ವಲ್ಲ. ದಟ್ ಮೀನ್ಸ್ ದೇ ಇನ್ನೋಸೆಂಟ್. ಅವ್ರಿಗೆ ರಕ್ಷಣೆ ಕೊಡಬೇಕಾಗಿರೋದು ನಮ್ ಕರ್ತವ್ಯ. ಬೇಕಾಗಿಲ್ಲ. ಆ ಪೊಲೀಸ್ ಸೆಕ್ಯೂರಿಟಿ ನಮಗ್ ಬೇಕಾಗಿಲ್ಲ. ಲಾಭದಾರಾಗಿರ್ಬೇಕು. ನೋಡಪ್ಪ, ನೀವು ನಮ್ಮನ್ನು ತಪ್ಪು ತಿಳ್ಕೊಂಡಿರಿ. ನಾವು ಹೇಳೋ ಸ್ವಲ್ಪ ಕೇಳಿ. ಏನೋ ಕೇಳೋದು? ಜನರ ದೃಷ್ಟಿಲಿ, ಪೊಲೀಸರ ದೃಷ್ಟಿಲಿ ನೀವು ಒಳ್ಳೆಯವರಾಗೋಕ್ಕೋಸ್ಕರ ನಮ್ ಬಾಂಬೆ ರಾತೋಟ ಹೊಡೆದಾಕ್ಬಿಟ್ಟಳು. ಅಯ್ಯೋ, ಅದ್ಯಾವುದೂ ನಮಗ್ ಗೊತ್ತಿಲ್ಲ. ನಾವ್ ಯಾವತ್ತೂ ನಿಮ್ ಕಡೆನೆ. ನೀನ್ ಎಂತವನು, ಯಾರ ಕಡೆಯವನು ಅಂತ ನಮ್ ಬಾಸ್ ಬರ್ಲಿ, ಆಗ ಗೊತ್ತಾಗುತ್ತೆ. ನಿಮ್ ಬಾಸ್ ಅಕ್ಕಂಬ ಶಾಲೆನ, ಅವ್ರಿಗೆ ನಮ್ ಬಗ್ಗೆ ಚೆನ್ನಾಗ್ ಗೊತ್ತೈತಿ. ಬೇಕಾದ್ರೆ ಕೇಳೋಡು. ನಾನೇನೋ ಕೇಳೋದು? ಬಂದ್ಮೇಲೆ ನೀನೇ ಕೇಳಿ ನೋಡು. ಹೋಗ್ಲಿ, ಅವ್ರೆಲ್ಲದಾರ ಹೇಳು. ಎಲ್ಲಿ? ಅಂದ್ರು ಇವರೆಲ್ಲ ನಮ್ಮನ್ನ ಹೊತ್ಕೊಂಡ್ ಬಂದ್ರು. ಗೊತ್ತು, ಕಳಿಸಿದ್ದೆ ನಾನು. ಅವತ್ತು ಕೋರ್ಟ್ ನಲ್ಲಿ ಪೊಲೀಸ್ನವ್ರಿಗೆ ಏನು ಕಿತ್ಕೊಳಕ್ಕಾಗಲ್ಲ ಅಂತ ಎದುರಾಡ್ತಾ ಇದ್ದೆ. ಹಾಗೆ ಪೊಲೀಸ್ನವ್ರು ಕೀಳಕ್ ಶುರು ಮಾಡಿದ್ರೆ ತಲೆನೂ ಬೋಳಾಗುತ್ತೆ, ಭೂಮಿನೂ ಬರಡಾಗುತ್ತೆ. ಅಂದ್ರೆ ನಿನಗೆಲ್ಲ ಗೊತ್ತೈತಿ ಏನು? ಮತ್ತ ಎಲ್ಲಾನು ಮರ್ತಿರುವಂಗ ನಾಟಕ ಆಡ್ತಿದ್ದೆ. ನಿಮ್ಮಂತವ್ರನ್ನ ಬುಡ ಸಮೇತ ಕಿತ್ತಾಕಿ ತಾಯಿನನ್ನ ಕಾಪಾಡ್ಬೇಕು ಅಂತ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ನಾಟಕನೂ ಆಡ್ತೀವಿ, ತಂದೆ ಯಾರು ಅಂತಾನು ಕೇಳ್ತೀವಿ, ತಾಯಿ ಕನ್ನ ನೀರು ಹರಿಸ್ತೀವಿ. ನಮಗೆ ತಾಯಿಗಿಂತ ತಾಯಿನಾಡೆ ಮುಖ್ಯ. ಮಗ ಸತ್ತು ಮನೆ ಬರಿದಾಯ್ತಂತ ತಾಯಿ ಹತ್ರ ತಾಯಿನಾಡೊಬ್ಬ ವೀರನ್ ಕಳ್ಕೊಂಡಲ್ಲ ಅಂತ ಕಣ್ಣೀರಿಡ್ತಾಳೆ. ಹಾಸ್ಪಿಟಲ್ ಇರುವಾಗ್ಲೇ ನನಗೆಲ್ಲ ಜ್ಞಾಪಕ ಬಂತು. ನಿಮ್ಮನ್ನ ಮಟ್ಟ ಹಾಕೋಕ್ಕೋಸ್ಕರ ಒಂದು ಚಿಕ್ಕ ನಾಟಕ ಆಡಿದೆ ಅಷ್ಟೇ. ಕದ್ದು ಮುಚ್ಚಿ ಕತ್ತಲ್ ಕಣ್ಣ ಮುಚ್ಚಲಾಡೋ ನೀವೇ ಇಷ್ಟು ಮೆರೆದ್ರೆ ತಪ್ಪು ಮಾಡ್ದನ್ ವಂಶನೇ ಜಾಲಾಡಿ ನಿರ್ವಂಶ ಮಾಡೋವರೆಗೂ ನಿದ್ದೆ ಮಾಡದೆ ಕಾಯೋ ಈ ಕಾಕಿ ಇನ್ನೆಷ್ಟೋ ಮೆರಿಬೋದು. ಬೇಡ, ನನ್ ಮಾತು ಕೇಳೋ. ಇವತ್ತು ರಾವಣ ಸತ್ತ ದಿನ. ನಿಮ್ಮಂತವ್ರಿಗಂತೂ ಹೇಳ್ ಮಾಡ್ಸಿದ ದಿನ. ಹಳ್ಳ ತೋಡಿದೆ, ಹಾರ ತಂದಿದೆ, ಪಾಪದ ಕೊಡ ತುಂಬಿದೆ, ನಿಮ್ಮ ಆಯುಸ್ಸು ಮುಗ್ದಿದೆ. ಸೂರ್ಯ ಮುಳುಗೋ ಟೈಮ್ ಆಯ್ತು. ಅವನ ಜೊತೆ ನಿಮ್ಮೆಲ್ರೂ ಕಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾನ್ ನಿನ್ನ ಕಳಿಸ್ತೀನಿ. ನೀನು ಚಾಲಾಕಿ ಚಾಣಕ್ಕಿಂತರ ಆಡ್ತೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ನಮ್ಮ ಅಣ್ಣಂಗೆ ಹೇಳ್ದೆ, ಅವ್ರು ನಂಬಲಿಲ್ಲ. ಮರ್ಯಾದೆಯಿಂದ ಗನ್ ಕೆಳಗಡೆ ಹಾಕ್ರಿ, ಇಲ್ಲ ಅಂದ್ರ ಡಿಪಾರ್ಟ್ಮೆಂಟ್ಗೆ ಕೆಲಸ ಅಂತ ತಿಳ್ಕೊಟ್ರಿ ತಲೆನ ಊರ್ ಬಾಗಿಲಿಗೆ ನೇತ್ ಹಾಕ್ಬಿಡ್ತೀನಿ.
ಬ್ಯಾಡ್ರಿ, ಬ್ಯಾಡ್ರಿ. ಏನಿಲ್ಲಪ್ಪ ನಿಂದು, ಅಲ್ಲೂ ನೀನೆ ಇಲ್ಲೂ ನೀನೆ, ಹಿಂಸೆ ಒಳ್ಳೇದಲ್ಲ ಮಗನೆ. ಅಯ್ಯೋ, ನೀನ್ ಯಾಕೆ ಹೊಡಿತೀಯ? ನಾನೇ ಬಿದ್ದೋಗ್ತೀನಿ. ಅಯ್ಯೋ, ಯಾರ್ ನಿದ್ರ ಹಾಕೊಂಡ್ರು ಪೊಲೀಸ್ನವ್ರು ನಿದ್ರ ಹಾಕಬಾರ್ದು ಅಂತ ನಾನು ಹೇಳ್ದೆ. ಏಯ್, ನನ್ನ ಮಾತು ಕೇಳ ನೀನು. ಹಾಕ್ರು. ಹಾಕಿ